ಸುಮಾರು 909 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂತಹ ಚೆನ್ನಕೇಶವನ ಬಲಭಾಗದಲ್ಲಿ ನಾನು ವಾಸ ಮಾಡ್ತಕ್ಕಂಥ ಅಡ್ಡ ಮತದಾನವನ್ನ ಬಿಜೆಪಿಯ ಶಾಸಕ ಎಚ್.ಕೆ. ಸುರೇಶ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪಕ್ಕೆ ಭಗವಂತನೇ ಸಾಕ್ಷಿ ಅನ್ನೋದಕ್ಕೆ ಬಲಿಕಲ್ಲು ಅಂತಕ್ಕಂಥದ್ರ ಮೇಲೆ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅದು ಮಾಡಿನಲ್ಲ, ಎರಡೂ ಕೈಗಳನ್ನ ಇಟ್ಟು ನಾನು ಪ್ರಮಾಣವನ್ನ ಮಾಡಿದ್ದೀನಿ. ಬಲಿಕಲ್ಲೇ ಸಾಕ್ಷಿ. ನಾನು ನನ್ನ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನ ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ, ಅಡ್ಡ ಮತದಾನ ಮಾಡಿಲ್ಲ. ನಾನು ಪ್ರಾಮಾಣಿಕವಾಗಿ ನಮ್ಮ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಸೂಚಿಸಿದ ಹಾಗೆ ಮತದಾನವನ್ನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಭಗವಂತ ನಮ್ಮ ಪರವಾಗಿದ್ದಾನೆ ಅನ್ನೋದಕ್ಕೆ ಇವತ್ತು ನಮ್ಮ ಕ್ಷೇತ್ರದ ಜನತೆ ನಮ್ಮ ಜೊತೆ ಇರ್ತಕ್ಕಂಥದ್ದೇ ಸಾಕ್ಷಿ. ಈ ಭೂಮಿಯ ಮೇಲೆ ಯಾವುದಾದ್ರು ಪವಿತ್ರವಾದ ಸ್ಥಳ ಇದೆ ಅಂದರೆ ಅದು ಧರ್ಮಸ್ಥಳ ಅಂತಕ್ಕಂಥದ್ದನ್ನು ನನಗೆ ಧೈರ್ಯ. ಯಾಕೆ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂದರೆ ಕಳವಿಲ್ಲದವನಿಗೆ ಭಯವೇನು ಅಂತಕ್ಕಂಥದ್ದಕ್ಕೆ ತಪ್ಪನ್ನು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಪ್ರಶಾಂತ್. ರಾಜ್ಯ ರಾಜಕಾರಣದಲ್ಲಿ ಒಂದು ವಿಚಾರ ಯಾವ ರೀತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಬರ್ತಾ ಇದೆ ಅನ್ನೋದನ್ನು ನೋಡಿದ್ದೀರಿ. ಹಾಗಾಗಿ ಬೇಲೂರಿನ ಶಾಸಕ ಆಗಿರುವಂತಹ ಎಚ್.ಕೆ. ಸುರೇಶ್ ಅವರು ಇದನ್ನು ನಾನು ಖುದ್ದು ದೇವರ ಎದುರುಗಡೆನೇ ಹೇಳ್ತೀನಿ, ಬೇರೆ ಯಾರ ವಿರುದ್ಧವಾಗಲಿ ಅಥವಾ ಯಾರ ವಿರುದ್ಧ ಮಾತನಾಡಲ್ಲ ಅಂತ ಹೇಳ್ಕೊಂಡು ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಅಡ್ಡ ಮತದಾನದ ವಿಚಾರದ ಬಗ್ಗೆ ನಿಮ್ಮ ಹೆಸರು ಪ್ರಸ್ತಾಪ ಆಯಿತು. ಇವತ್ತು ಒಂದು ಚೆನ್ನಕೇಶವನ ಸನ್ನಿಧಿಯಲ್ಲಿ ಪ್ರಮಾಣವನ್ನು ಮಾಡಿದಿರಿ. ಏನು ಮಾಡಿದಿರಿ ಅಂತ? ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿ, ಚೆನ್ನಕೇಶವ ಸೌಮ್ಯ ನಾಯಕಿ ರಂಗನಾಯಕಿಯನ್ನು ಹೊಂದಿರತಕ್ಕಂತಹ ಸುಮಾರು 909 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂತಹ ಚೆನ್ನಕೇಶವನ ಬಲಭಾಗದಲ್ಲಿ ನಾನು ವಾಸ ಮಾಡ್ತಕ್ಕಂಥದ್ದು. ಪ್ರತಿನಿತ್ಯ ಪ್ರತಿ ಕ್ಷಣ ಚೆನ್ನಕೇಶವನ ಸ್ಮರಣೆಯನ್ನು ಮಾಡ್ತೀವಿ. ಏನು 18ನೇ ತಾರೀಕು ವಿಧಾನ ಪರಿಷತ್ತಿನ ಚುನಾವಣೆ ನಡೀತು, ಅಡ್ಡ ಮತದಾನವನ್ನು BJPಯ ಶಾಸಕ ಎಚ್.ಕೆ. ಸುರೇಶ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪಕ್ಕೆ ಭಗವಂತನೇ ಸಾಕ್ಷಿ ಅನ್ನೋದಕ್ಕೆ ಬಹುಶಃ ಉಳಿದಂಥ 62 ಜನದಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನನ್ನ ಕ್ಷೇತ್ರದ ಜನತೆಯ ಜೊತೆಯಲ್ಲಿ ನಾನು ಪ್ರಮಾಣವನ್ನು ಚೆನ್ನಕೇಶವನ ಮುಂದೆ ಪ್ರಮಾಣವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಅಲ್ಲಿ ಒಂದು ಪ್ರಮಾಣಕ್ಕೆ ಮೊದಲು ಬಲಿಯನ್ನು ಕೊಡ್ತಕ್ಕಂಥದ್ದು ಇದಿದೆ. ಅದರ ಹೆಸರು ಬಲಿಕಲ್ಲು ಅಂತಕ್ಕಂಥದ್ರ ಮೇಲೆ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅದು ಮಾಡಿನಲ್ಲ, ಎರಡೂ ಕೈಗಳನ್ನು ಇಟ್ಟು ನಾನು ಪ್ರಮಾಣವನ್ನು ಮಾಡಿದ್ದೀನಿ. ನಾನು ಪಕ್ಷದ್ರೋಹ ಮಾಡಿಲ್ಲ, ಅಡ್ಡ ಮತದಾನ ಮಾಡಿಲ್ಲ. ನಾನು ಪ್ರಾಮಾಣಿಕವಾಗಿ ನಮ್ಮ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಸೂಚಿಸಿದ ಹಾಗೆ ಮತದಾನವನ್ನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ನಾನು ನನ್ನ ಆತ್ಮಸ್ಥೈರ್ಯದಿಂದ, ನನ್ನ ಕ್ಷೇತ್ರದ ಜನತೆಯ ವಿಶ್ವಾಸದಿಂದ ನಾನು ಅದನ್ನು ಮಾಡಿದ್ದೀನಿ. ಸರ್, ಕ್ಷೇತ್ರದಲ್ಲಿ ನಾವು ನೋಡ್ತಿದ್ವಿ ಕಳೆದ 3 ವರ್ಷಗಳಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ಬಿಡ್ತಿದ್ರು. ಕ್ಷೇತ್ರದಲ್ಲಿ ಎಲ್ಲೂ ಕೂಡ ನಿಂಬಾಗಿಲ್ಲ. ಆದರೆ ಎಲ್ಲೋ ಕೂತ್ಕೊಂಡು ಬೆಂಗಳೂರಲ್ಲೋ ಇನ್ನೊಂದು ಕಡೆಗೆ ಈ ಥರ ನಿಮ್ಮ ಹೆಸರನ್ನ ತರೋದ್ರ ಹಿಂದೆ ಏನಾದರೂ ಹುನ್ನಾರ ಅಡಗಿದೆಯಾ ಅಂತ ಅನ್ಸುತ್ತೆ? ಬಹುಶಃ ನನಗನ್ಸುತ್ತೆ, ಪಕ್ಷನಿಷ್ಠೆ ಪ್ರಾಮಾಣಿಕದ ಇದ್ದವರ ಮೇಲೆ ಆರೋಪಗಳನ್ನ ಹೊರಿಸಿದರೆ ಕಳ್ಳರು ಕಾಕರುಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಆರೋಪವನ್ನು ಹೊರಿಸಿದ್ದಾರೆ. ಬಹುಶಃ ಭಗವಂತ ನಮ್ಮ ಪರವಾಗಿದ್ದಾನೆ ಅನ್ನೋದಕ್ಕೆ ಇವತ್ತು ನಮ್ಮ ಕ್ಷೇತ್ರದ ಜನತೆ ನಮ್ಮ ಜೊತೆ ಇರ್ತಕ್ಕಂಥದ್ದೇ ಸಾಕ್ಷಿ. ಆದರೆ ಒಂದಂತೂ ಗೊತ್ತಿದೆ, ಆ ಸುದ್ದಿ ತಿಳಿದ ತಕ್ಷಣ ಕ್ಷೇತ್ರದ ಜನತೆ ನನಗೆ ಕರೆಯನ್ನು ಮಾಡಿ ಆತ್ಮಸ್ಥೈರ್ಯವನ್ನು, ನೀವು ಯಾವುದೇ ಕಾರಣದಿಂದ ಮಾಡಿಲ್ಲ ಅಂತಕ್ಕಂಥದ್ದನ್ನು ಇದು ಮಾಡಿದ್ರಲ್ಲ, ನಿಜವಾಗ್ಲೂ ಸಹ ಇದಕ್ಕೆ ಹೇಳೋದು ಅವಿನಾಭಾವ ಸಂಬಂಧ ಅಂತಕ್ಕಂಥದ್ದು. ಪ್ರೀತಿಯಿಂದ ಮಾತ್ರ ಸಂಬಂಧವನ್ನು ಗಟ್ಟಿ ಮಾಡಲಿಕ್ಕೆ ಸಾಧ್ಯ, ವಿಶ್ವಾಸದಿಂದ ಮಾತ್ರ ಸಂಬಂಧವನ್ನು ಗಟ್ಟಿ ಮಾಡಲಿಕ್ಕೆ ಸಾಧ್ಯ. ಅದು ಬಿಟ್ಟರೆ ಹಣದಿಂದ ಆಗಲಿ ಇನ್ನೊಂದಿಂದ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದು ಒಂದು ಮೂಲ ಕಾರಣ. ಹಾಗಾಗಿ ನನಗೆ ಒಂದಿಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಇವತ್ತು. ಯಾಕೆ ಅಂತಂದರೆ, ಶಕ್ತಿ ಯಾವುದು ಕೊನೆಗೆ ಅಂತಿಮವಾಗಿ ಜನತೆಯೇ ಒಂದು ದೊಡ್ಡ ಶಕ್ತಿ. ಆ ಶಕ್ತಿ ಇವತ್ತು ತುಂಬಿದ್ದಾರೆ. ಹಾಗಾಗಿ ನನಗೆ ಧೈರ್ಯ ಸ್ಥೈರ್ಯ ಇನ್ನೊಂದಿಷ್ಟು ನಾನು ರಾಜಕಾರಣವನ್ನು ಮಾಡಲೇಬೇಕು ಅಂತಕ್ಕಂಥ ಧೈರ್ಯ ಸ್ಥೈರ್ಯವನ್ನು ತುಂಬಿದ್ದಾರೆ. ಹಾಗಾಗಿ ನಾನು ಉಸಿರಿರೋವರೆಗೂ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ, ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರ ಪರವಾಗಿ ನನ್ನ ಜೀವ ಇರುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ ಬೇಲೂರು ಆಯಿತು, ಚೆನ್ನಕೇಶವನ ಸನ್ನಿಧಿ ಆಯಿತು, ಧರ್ಮಸ್ಥಳಕ್ಕೆ ಹೊರಟಿದ್ದೀರಿ. ಸಾಧಾರಣವಾಗಿ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣ ಮಾಡಬೇಕಂದ್ರೆ ಹೆದರ್ಕೊಳ್ತಾರೆ, ಏನಾದರೂ ಸ್ವಲ್ಪ ಬೇರೆ ಥರದಲ್ಲಿ ವ್ಯತ್ಯಾಸಗಳು ಆಗುತ್ತೆ ಅನ್ನುವಂಥದ್ದು. ಈ ಧೈರ್ಯ ಬಂತು ಅಂತ ಹೇಳಿದ ಕೂಡ ಜನಗಳಿಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ಧರ್ಮಸ್ಥಳದ ಕೂಡ ಪ್ರಮಾಣ ಮಾಡ್ತಾ ಇದ್ದೀರಾ ನೋಡಿ? ಖಂಡಿತವಾಗಲೂ ಈ ಭೂಮಿಯ ಮೇಲೆ ಯಾವುದಾದ್ರು ಪವಿತ್ರವಾದ ಸ್ಥಳ ಇದೆ ಅಂದರೆ ಅದು ಧರ್ಮಸ್ಥಳ ಅಂತಕ್ಕಂಥದ್ದನ್ನು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಎಲ್ಲೇ ಯಾವುದೇ ಒಂದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ
ಪುಣ್ಯಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಸತ್ಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ನನಗೆ ಧೈರ್ಯ, ಯಾಕೆ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂದರೆ ಕಳವಿಲ್ಲದವನಿಗೆ ಭಯವೇನು ಅಂತಕ್ಕಂಥದ್ದಕ್ಕೆ ತಪ್ಪನ್ನು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ ಅಂಥ ಪ್ರಸಂಗ ಬಂದಾಗ ತಪ್ಪನ್ನು ಹೇಳ್ಬಿಟ್ಟು ಮಾಡ್ತೀನಿ ಹೊರತು ಈ ತಪ್ಪನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡೋದಿಲ್ಲ. ಹಾಗಾಗಿ ಮಂಜುನಾಥ ಸ್ವಾಮಿಗೆ ಈಗ ಇದರಲ್ಲಿ ಯಾವುದೋ ತೀರ್ಥ ನದಿನಲ್ಲಿ ನೇತ್ರಾವತಿನಲ್ಲಿ ಕಾಲನ್ನು ತೊಳ್ಕೊಂಡು ಪ್ರೋಕ್ಷಣೆಯನ್ನು ಮಾಡ್ಕೊಂಡು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹತ್ತಿ ಅಲ್ಲಿಂದ ಇಳಿದು ಈಡ್ಗಾಯನ್ನು ಹಾಕಿ 5 ಈಡ್ಗಾಯನ್ನು ಹಾಕಿದರೆ ಶ್ರೇಷ್ಠ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ಮಾಡಿ ಅಲ್ಲಿಂದ ಸೀದಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಅಲ್ಲಿ ಕಾಣಿಕೆಯನ್ನು ಯಾರು ಸೃಷ್ಟಿಯನ್ನು ಮಾಡಿದ್ದಾರೆ ಅವ್ರಿಗೆ ಆ ಭಗವಂತ ನೀನೇ ನೋಡ್ಕೊಳಪ್ಪ ಅಂತಕ್ಕಂಥದ್ದನ್ನು ಹೇಳಿ ಅಲ್ಲಿಂದ ಹೆಗಡೆಯವ್ರನ್ನ ಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಮಂಜುನಾಥ ಸ್ವಾಮಿಗೆ ನಮ್ಮೆಲ್ಲ ಭಕ್ತಿಯನ್ನು ಅರ್ಪಣೆಯನ್ನು ಮಾಡಿ ಅಲ್ಲಿಂದ ತೆರಳ್ತೀವಿ. ಅಂದರೆ ನಿಮ್ಮ ಈ ನಡೆಯನ್ನು ನೋಡ್ತಿದ್ರೆ ಆರೋಪ ಮಾಡಿದರ ವಿರುದ್ಧ ನೀವು ಮಾತಾಡ್ತಿಲ್ಲ, ಎಲ್ಲವನ್ನು ಕೂಡ ದೇವರಿಗೆ ಬಿಡ್ತಾ ಇದ್ದೀರಿ. ಈಗ ಆರೋಪ ಪ್ರತ್ಯಾರೋಪಕ್ಕಿಂತ ಸುಳ್ಳು ತುಂಬ ಬೇಗ ಹರಡುತ್ತೆ, ಸತ್ಯ ಲೇಟ್ ಆಗುತ್ತೆ. ಸತ್ಯವಂತರಿಗೆ ಕಾಲ ಇದ್ದೇ ಇರುತ್ತೆ, ಅದು ಲೇಟಾಗಿ. ಅದಕ್ಕೆ ಸುಳ್ಳು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತೀವಿ. ನಾನು ಆರೋಪ ಪ್ರತ್ಯಾರೋಪ ಮಾಡೋದ್ರ ಬದಲು ಪ್ರಾಮಾಣಿಕತೆ, ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ ಇದು ನನ್ನ ಮೂಲ ಇದು. ಹಾಗಾಗಿ ಅದಕ್ಕೆ ನಾನು ಅರ್ಪಣೆಯನ್ನು ಮಾಡ್ತೀನಿ ಮಂಜುನಾಥ ಸ್ವಾಮಿ. ಒಳ್ಳೆಯದಾಗಿ ಸರ್, ಧನ್ಯವಾದ. ಎಸ್, ಇವಿಷ್ಟು ಬೇಲೂರಿನ MLA ಆಗಿರುವಂಥ HK ಸುರೇಶ್ ಅವರ ಮಾತುಗಳು. ಇವರು ಹೇಳ್ತಿರೋದಿಷ್ಟೇ, ನನ್ನ ವಿರುದ್ಧ ಒಂದು ರೀತಿಯಾಗಿ ಹುನ್ನಾರವನ್ನು ಮಾಡ್ತಿದ್ದಾರೆ. ನಾನು ಮಾಡ್ತಿರುವಂಥ ಕೆಲಸ ಕಾರ್ಯಗಳೇನಿದ್ದಾವೆ ಅವುಗಳಿಗೆ ಈ ರೀತಿಯಾಗಿ ಅವುಗಳನ್ನು ಮರೆಮಾಚಬೇಕು, ಅವುಗಳನ್ನು ಬೇರೆ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ನನ್ನ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅಂಥವರ ವಿರುದ್ಧ ನಾನು ಪ್ರತ್ಯಾರೋಪವನ್ನು ಮಾಡೋದಿಲ್ಲ, ಎಲ್ಲವನ್ನು ಕೂಡ ದೇವರಿಗೆ ಬಿಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಬೇಲೂರಿನ MLA ಆಗಿರುವಂಥ HK ಸುರೇಶ್ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ರಮೇಶ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಧರ್ಮಸ್ಥಳ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.